ಸ್ನೇಹಿತರೆ, ನನ್ನ ಅಕೌಂಟ್ನ ಫಾಲೋ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಡೌಟ್ ಇದ್ದೇ ಇರುತ್ತೆ. ಏನು ಗುರು, ಒಂದು ತಿಂಗಳಿಂದ ನಮ್ಮೂರಲ್ಲಿ ಆ ಹಬ್ಬ ಈ ಹಬ್ಬ ಅಂತ ಪೋಸ್ಟ್ ಮಾಡ್ತಾನೆ ಇದ್ದಾನೆ, ಇನ್ನೂ ಇವ್ರ ಊರಲ್ಲಿ ಹಬ್ಬ ಮುಗಿಯೋಕ್ಕಾಗಿಲ್ವ ಅಂತ. ನೋಡಿ, 22 ವರ್ಷ ಆದಮೇಲೆ ಹಬ್ಬ ಮಾಡ್ತಿರೋದಲ್ವ. ಸೊ 22 ವರ್ಷದ್ದು ಸೇರಿಸಿ ಈ ವರ್ಷ ಒಂದು ತಿಂಗಳು ಫುಲ್ಲು ಹಬ್ಬ ಮಾಡ್ತಾಯಿದ್ದೀವಿ. ಫುಲ್ಲು ಹಬ್ಬಗಳು ಸುರಿಮಳೆ ಅಂದ್ಕೊಳ್ಳಿ. ಇವತ್ತು ನಡೀತಿರೋದು ನಮ್ಮೂರ ಹಬ್ಬಗಳಲ್ಲಿ ಲಾಸ್ಟ್ ಹಬ್ಬ. ಈ ಹಬ್ಬ ಬಂದು ಶ್ರೀರಾಮ್ ದೇವ್ರ ಹರಸೇವೆ ಅಂತ. ಇವತ್ತು ನಮ್ಮೂರು ಕೆರೆಯಿಂದ ದೇವ್ರನ್ನ ಪೂಜೆ ಮಾಡಿಕೊಂಡು ಊರು ತುಂಬ ಮೆರವಣಿಗೆ ಮಾಡಿಕೊಂಡು ಹಾಗೆ ಹರಸೇವೆ ಮಾಡಿಕೊಂಡು ಶ್ರೀರಾಮ್ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಲ್ಲ. ಆದರೂ ನೀವೇನೇ ಹೇಳಿ, ಸಿಟಿಲಾದರೆ ಪಬ್ಬು ಗಿಬ್ಬು ಅಂತ ಹೋಗಿ ಅಲ್ಲಿ ಇಲ್ಲಿ ಕುಣಿತಾ ಇರ್ತಾರೆ. ಬಟ್ ನಮ್ಮ ಹಳ್ಳಿ ಕಡೆ ಆಗಲ್ಲ. ಈ ಥರ ಏನಾದರೂ ಹಬ್ಬ ಗಿಬ್ಬ ಆಗಬೇಕು, ಇಲ್ಲ ಯಾರ್ದಾದ್ರು ಮದುವೆ ಆಗಬೇಕು, ಆ ಮದುವೆಲಿ ಹರಸೇವೆ ಆದಾಗಲೇ ನಾವೆಲ್ಲ ಕುಣಿಯೋದು. ಇನ್ನೂ ಸ್ವಲ್ಪ ಲೆಜೆಂಡ್ಸ್ಗಳು ಈ ಕಮೆಂಟ್ ಸೆಕ್ಷನಲ್ಲಿ ಬರ್ತಾರೆ ಕಮೆಂಟ್ ಹಾಕೋಕ್ಕೆ. 190 ಬಿಡ್ಕೊಂಡ್ರೆ ಏನು ಯಾವ ಡೋಲು ಬೇಡ ಏನು ಬೇಡ, ಹಂಗೆ ಕುಣಿತೀರಿ ಗುರು ಅಂತ. ಆದರೂ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬೇಜಾರು ಗುರು. ತಿಂಗಳೆಲ್ಲ ಹಬ್ಬದ ವೈಬಿತ್ತು ಊರಲ್ಲಿ. ಇವಾಗ ಕೊನೆ ದಿನ ಮತ್ತೆ ಪುನಃ ಇದೇ ಥರ ಹಬ್ಬದ ವೈಬ್ ನೋಡೋಕ್ಕೆ ಇನ್ನೂ ಎಷ್ಟು ತಿಂಗಳು ಕಾಯಬೇಕು, ಎಷ್ಟು ವರ್ಷ ಕಾಯಬೇಕು ಅಂತ. ಆಮೇಲೆ ನಮ್ಮೂರು ಹೆಂಗಸರಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಗುರು. ಏನಕ್ಕೆ ಅಂತೀರಾ, ನಾನು ನಮ್ಮ ಅಮ್ಮನ ಕಷ್ಟ ನೋಡ್ತಿರ್ತೀನಿ ದಿನವ ಪಾಪ. ತಿಂಗಳಲ್ಲಿ ಒಂದು ಹಬ್ಬ ಬಂದಾಗಲೇ ಮನೆಯೆಲ್ಲ ಕ್ಲೀನ್ ಮಾಡಿ ಸಾರಿಸಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಷ್ಟೊಳಗೆ ಸಾಕಾಗೋಗಿರುತ್ತೆ. ಇನ್ನು ನಮ್ಮೂರಲ್ಲಿ ತಿಂಗಳೆಲ್ಲ ಹಬ್ಬ ಮಾಡ್ತಾರೆ. 3 ದಿನಕ್ಕೂ ಆ ಹಬ್ಬ ಈ ಹಬ್ಬ ಅಂತ ಮನೆ ಸಿಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಈ ಕಡೆ ಜಮೀನು ಕೆಲಸನೂ ಮಾಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡೋದಿದೆಯಲ್ಲ, ತುಂಬ ಕಷ್ಟ. ಆಮೇಲೆ ನಮ್ಮ ಅಮ್ಮಂಗೆ ಬೇರೆ ಹೇಳಿದೆ, ಅಡುಗೆ ಏನು ಮಾಡಬೇಡ ಬಿಡಮ್ಮ, ಅಲ್ಲೇ ಅಡುಗೆ ಮಾಡ್ಸೋರು ಎಲ್ಲರಿಗೂ ಊರು ಜನಕ್ಕೆ ಅಂತವಾ. ಇಲ್ಲಿ ನೋಡಿದರೆ ಇಲ್ಲೇ 12:30 ಆಗೋಯ್ತು. ಎಲ್ಲರಿಗೂ ಹೊಟ್ಟೆ ತಾಳ ಆಗ್ತಾ ಕೂತಿತ್ತು. ನಮಗೂ ಪ್ರಸಾದನೇ ಗತಿ ಅಂದ್ಬಿಟ್ಟು ಸದ್ಯಕ್ಕೆ ಪ್ರಸಾದ ತಿಂತಿದ್ದೀವಿ. ಫೈನಲಿ ಊಟ ಕೂಡ ಸ್ಟಾರ್ಟ್ ಮಾಡಿದ್ರು ಗುರು. ನಾವು ಹುಡುಗರೆಲ್ಲ ಸೇರಿಕೊಂಡು ಊಟ ಬಡಿಸಿ ಎಲ್ರಿಗೂ ಕೊನೆಗೆ ನಾವು ಊಟ ಮಾಡ್ಕೊಂಡು ಶಿಸ್ತಾ ಮನೆಗೆ ಹೋಗಿ ಪಾಚ್ಕೊಂಡು. ಆಮೇಲೆ ನೀವು ಎಲ್ರಿಗೂ ಒಂದು ಡೌಟ್ ಬಂದಿರುತ್ತೆ, ಈ ಶ್ರೀರಾಮ್ ದೇವ್ರ ಪೂಜೆಯಲ್ಲಿ ಈ ಆತ್ಮರಿನ ಏನಕ್ಕೆ ತಂದು ನಿಲ್ಸ್ಕೊಂಡವ್ರು ಇಲ್ಲಿ ಅಂತ. ಏನಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನನ್ನ ಅಕೌಂಟ್ ಇನ್ನೂ ಫಾಲೋ ಮಾಡ್ಕೊಂಡಿದ್ದಾರೆ, ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.